ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಜೆಟ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ಮುಂಚೆನೂ ಕೂಡ ನಾನು ನಿಮಗೆ ಕನ್ನಡಕವರ ಲಾಕ್ ಚಾನಲಲ್ಲಿ ಬಜೆಟ್ ಕನ್ಸ್ಟ್ರಕ್ಷನನ್ನು ತೊಗೊಂಡ್ಬರ್ತಾನೆ ಇರ್ತೀನಿ. ಸೊ ಅದೇ ರೀತಿ ಇವತ್ತು ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಬಜೆಟ್ ಕನ್ಸ್ಟ್ರಕ್ಷನ್ ತಮಗೋಸ್ಕರ ತೊಗೊಂಡ್ಬರ್ತಾ ಇದ್ದೀನಿ. ಸರ್, ಸೈಟಲ್ಲಿ ಏರಿಯಾ ಏನಿದು? 30-40 ಸೈಟು. ಎಷ್ಟು ಚದರ ಕಟ್ಟಿದ್ದೀರಾ ಇದರಲ್ಲಿ? 10.25 ಹತ್ತತ್ರ 10 ಚದರ ಅನ್ಕೊಳ್ಳೋಣ. 10 ಕಾಲ್ ಚದರ ಅಂತ ಇರ್ಬೋದು. ಟೋಟಲ್ ಬಜೆಟ್ ಎಷ್ಟಾಯ್ತು ಸರ್ ಇದಕ್ಕೆ? ಸರ್ಗೆ 19.5 19 ಲಕ್ಷದಲ್ಲಿ ಕಟ್ಕೊಂಡಿರೋದು ಕಂಪ್ಲೀಟ್ ಎವ್ರಿಥಿಂಗ್. ಎಷ್ಟು ದಿನ ತಗೊಂಡ್ರಿ ಕಟ್ಟೋದಕ್ಕೆ? ಇದು ಕಾಂಪೌಂಡ್ ವಾಲ್ ಎಕ್ಸ್ಟ್ರಾ ಇದೆ. ಕಾಂಪೌಂಡ್ ವಾಲ್ ಎಕ್ಸ್ಟ್ರಾ ಇದೆ. ಇದು 100 ಡೇಸ್ ಆಯ್ತು ಸರ್. 100 ದಿನದಲ್ಲಿ ಮುಗಿಸ್ಕೊಟ್ರಿ. ಹತ್ತತ್ರ 3 ತಿಂಗಳು ಅಂತ ಹೇಳ್ಬೋದಲ್ವಾ? 3-3.5 ತಿಂಗಳಲ್ಲಿ ಮುಗಿಸ್ಕೊಟ್ಟಿದ್ದೀರಿ. ಮಳೆಗಾಲ ಇಲ್ವಾ, ಬೇಸಿಗೆ ಕಾಲದಲ್ಲಿ 100 ಡೇಸ್. ಅದು ರೈನ್ ಸೀಸನ್ ಆದ್ರೆ 120-130 ಡೇಸ್ ಆಗ್ಬೋದು. ಓಕೆ ಓಕೆ ಸರ್, ಇನ್ನೊಂದು ಕ್ವಶನ್ ಕೇಳ್ತೀನಿ. ಮನೆ ನೋಡ್ಕೊಂಡ್ ಬರೋಕೆ ಮುಂಚೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಯೂಶುವಲಿ ನೀವು ಮನೆ ಕಟ್ಟಬೇಕಾದ್ರೆ ಯಾವ್ಯಾವ ಮಟೀರಿಯಲ್ ಗಳನ್ನ, ಯಾವ ಬ್ರ್ಯಾಂಡ್ ಅನ್ನು? ಎಲ್ಲ ಬ್ರಾಂಡೆಡ್ ಐಟಮ್ಸ್. ಇವಾಗ ಫಿಟ್ಟಿಂಗ್ಸ್ ಆಗಲಿ, ಸರಾ ಫಿಟ್ಟಿಂಗ್ಸ್, ಪೈಪು ಆಶೀರ್ವಾದ, ಸುಪ್ರೀಮು, ಆಸ್ಟ್ರಾ, ಸಿಮೆಂಟ್ ಬ್ಲಾಕ್ಸು, 6 ಇಂಚ್ ಬ್ಲಾಕ್ಸು, ಆಮೇಲೆ ಮೇನ್ ಡೋರು ಟೀ ಗುಡ್ಡು, ಪೂಜಾ ರೂಮು, ಮೇನ್ ಡೋರು ಟೀ ಗುಡ್ಡು, ತಿರ್ಗಾ ಕಿಚನ್ ಸ್ಲಾಬು, ಅದೆಲ್ಲ ಹೆಂಗೆ ಕ್ಲೈಂಟ್ ಏನು ಕೇಳ್ತಿರೋ ಅದು. ರೋಡ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಸರ್ ಇದು? ಸರ್, ರೋಡ್ ಅಂತೆ 2.5 ಅಡಿ ಹೈಟು ಮನೆ ಇದೆ. ಮನೆ ಇದೆ, ತುಂಬಾ ಹೈಟ್ ಇದೆ ಅಲ್ವಾ ಇದು ಆಕ್ಚುಲಿ? ಹೌದು ಸರ್, 2.5 ಅಡಿ ಹೈಟ್. ಸೊ ರ್ಯಾಂಪ್ ಎಲ್ಲ ಮಾಡ್ಬಿಟ್ಟಿದ್ರ ಪ್ರಾಪರ್ ಆಗಿ. ಅಂಡ್ ಈ ಕಡೆ ಎಲ್ಲ ಇದು ಪ್ಲಾಂಟರ್ ಬಾಕ್ಸ್ ನೀವೇ ಮಾಡ್ಕೊಟ್ಟಿರೋದು? ಹೌದು ಸರ್, ಎಲ್ಲ ನಮ್ದು ಅವ್ರಿಗೆ ಗಿಫ್ಟ್. ಅದು ಗಿಫ್ಟ್ ಅಂತ ಇದೆ, ಏನು ಎಕ್ಸ್ಟ್ರಾ ಇಲ್ಲ. ಸೊ ಇದೆಲ್ಲ ಗಿಫ್ಟ್ ಇದು? ಹೌದು ಸರ್. ಕಾಂಪೌಂಡ್ ವಾಲ್ಗೆ 2.5 ಲಕ್ಷ ಎಕ್ಸ್ಟ್ರಾ ಹಾಕಿದ್ದೀನಿ ಸರ್. ಕಾಂಪೌಂಡ್ ವಾಲ್ಗೆ 2.5 ಲಕ್ಷ ಎಕ್ಸ್ಟ್ರಾ ಅಂದ್ರೆ ಡೌನ್ ಇಂದ ಕಟ್ಕೊಂಡ್ಬರ್ಬೇಕಾಯ್ತು. ದಿಂಡಲ್ಲಿ ಕಟ್ಟಿರೋದು, ಸೈಡ್ ಸ್ಟೋನ್ ಅಲ್ಲಿ ಕಟ್ಟಿರೋದು. ಓಕೆ ಓಕೆ. 2.5 ಲಕ್ಷ ಕಾಂಪೌಂಡ್ ವಾಲ್ಗೆ ಎಕ್ಸ್ಟ್ರಾ. ತುಂಬಾ ಡೌನ್ ಇಂದ ಬರೋದ್ರಿಂದ ಕಾಂಪೌಂಡ್ ವಾಲ್ಗೆ 2.5 ಲಕ್ಷ ಎಕ್ಸ್ಟ್ರಾ ಆಗಿದೆ. ಓಕೆ ಸರ್, ಇದು ಗೇಟ್ ಎಷ್ಟು ಅಗಲ ಇದೆ? 9 ಅಡಿ ಅಗಲ ಇದೆ. 9 ಅಡಿ ಅಗಲ ಇದೆ. MS ಗೇಟ್ ಅಲ್ವಾ ಇದು? ಓಕೆ ಸರ್, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್, ಪಾರ್ಕಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ? 13 ಇದೆ ಸರ್. 13ಕ್ಕೆ 13 ಇದು. ಅದು ಮಾತ್ರ ಅದು ಲೆಕ್ಕ ಇಲ್ಲ. ಅದು ಲೆಕ್ಕ ಇಲ್ಲ. ಓಕೆ ಓಕೆ. ವಾಷಿಂಗ್ ಮಿಷನ್ ಇಡಕ್ಕೆ ಅಂತ ಜಾಗ. ಓಕೆ. ಸೊ ಇವೆಲ್ಲ ಏನ್ ರೇಟ್ ಇಂದ ಟೈಲ್ಸ್ ಗಳನ್ನ ಹಾಕಿದ್ದೀರಾ ಸರ್? 40 ರೂಪೀಸ್. 40 ರೂಪೀಸ್. ಇದು ವಾಷಿಂಗ್ ಮಿಷನ್ ಯುಟಿಲಿಟಿ ತರ ಯೂಸ್ ಮಾಡ್ಬೋದು. ವಾಷಿಂಗ್ ಮಿಷನ್ ಇಡಕ್ಕೆ. ಇದು ಗಾಡಿ ಗಿಡಿ ತೊಳೆಯೋದಕ್ಕೋಸ್ಕರ. ಇದು UPS ರೂಮು. ಇದು UPS ರೂಮ್. ಎಲ್ಲ ಜಾಗನ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ UPS ಎಲ್ಲ ಬಂದ್ಬಿಟ್ಟಿದೆ. ಹೌದು ಸರ್. ಓಕೆ, ಸೂಪರ್ ಸರ್. ಸೊ ಇಲ್ಲಿ ಮೀಟರ್ ಬಾಕ್ಸ್ ಎಲ್ಲ ಕಡೆ ಕಬ್ಬಣ ಹಾಕೋದು. ನಾನು ಫೈಬರ್ ಹಾಕಿದ್ದೀನಿ. ನೀರಲ್ಲೇನು ಕೆಟ್ಟೋ ಜಾಗಲ್ಲ. ಏನು ಇದು FRP ಅಲ್ವಾ ಇದು? ಕರೆಕ್ಟ್. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಇದು ಸಂಪ ಇದು? ಹೌದು ಸರ್. ಸರ್, ಎಷ್ಟು ಕೆಪಾಸಿಟಿ? ಇದು ಅವರು ವಾಸ್ತು ನೋಡಕ್ ಹೋಗಿ 5,000ನೇ ಇರೋದು. 5,000 ಇರೋದು ಇದು? 7,000 ಕೊಡೋದು. ಓಕೆ. 7,000 ಕೊಡೋದ್ರಲ್ಲಿ ಇದು ವಾಸ್ತು ನೋಡಿ ಸ್ವಲ್ಪ ಈ ಪಾಸೇಜ್ ಮುಂದೆ ಸ್ತಂಭ ಬರಬಾರ್ದು, ನಡಿಬಾರ್ದು ಅಂದ್ಬಿಟ್ಟು 7,000 ಮಾಡಿ ಅದನ್ನ ಕಟ್ ಮಾಡಿ 5,000 ಮಾಡಿರುವಂತದ್ದು. ಅಂಡ್ ಇಲ್ಲಿ ಎದುರುಗಡೆ ಹಾಕಿರೋ ಟೈಲ್ಸ್ ಬಗ್ಗೆ ಹೇಳಿ. ಫ್ರಂಟ್ ಕ್ಲಾಡಿಂಗ್ ಇದು ಇದೆ ಸರ್. 50 ರೂಪೀಸ್ ರೇಟ್ ಇದೆ. 50 ರೂಪೀಸ್ ಆಯ್ತು. ಅಂಡ್ ಇದು ವಿಂಡೋ ಯಾವ್ದು? ಮಾಮೂಲಿ 7 ಫೀಟ್ ಹಾಕೋದು. ಓಕೆ. ರಿಕ್ವೆಸ್ಟ್ ಮಾಡ್ಕೊಂಡು ಮೇಲ್ಗಡೆ ಹಾಕ್ಬಿಟ್ಟಿದ್ರೆ ಮೇಲೆ ಹಾಕೊಡಿ ಅಂತ ಹಾಕ್ಬಿಟ್ಟಿದ್ರು. ವಿಂಡೋ ಇದು ಸರ್, ಇದು 500 UPVC ವಿಂಡೋ ಅಲ್ವಾ ಇದು? 500 ರೂಪೀಸ್ ಸ್ಕ್ವೇರ್. 500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಯ್ತು. ಚೆನ್ನಾಗಿ ಮಾಡಿದ್ರೆ ಸರ್, ತೊಂದರೆ ಇಲ್ಲ. ಓಕೆ, ಮುಂದೆ ಬಂದ್ಬಿಡೋಣ. ಸೊ ಇದು ಇಲ್ಲಿ ಕಟ್ಟೆ ತರ ಮಾಡ್ಬಿಟ್ಟಿದ್ದೀರಾ. ಅಂಡ್ ಈ ಡೋರ್ ಬಗ್ಗೆ ಹೇಳಿ ಸರ್. ಇದು ಡೋರ್, ಇದು ಟೀ ಕುಡ್ ಡೋರು. ಓಕೆ. 30 mm ಥಿಕ್ನೆಸ್. 30 mm ಥಿಕ್ನೆಸ್ ಟೀ ಕುಡ್ ಡೋರ್. ಎಷ್ಟಾಯ್ತು ಸರ್ ಇದು ಡೋರ್ಗೆ? ಡೋರು ಫ್ರೇಮ್ ಸೇರಿ 50,000 ಆಯ್ತು ಸರ್. ಡೋರು ಫ್ರೇಮ್ ಸರ್ 50,000 ರೂಪಾಯಿ ಆಯ್ತಾ ಸರ್ ಇದು? ಓಕೆ. ಸೊ ಇದು ಹಾಲ್ ಎಷ್ಟು ಸೈಜ್ ಇರ್ಬೋದು ಸರ್? ಇದು 14x15 ಇದೆ ಸರ್. 14x15. 14ಕ್ಕೆ 15 ಅಲ್ವಾ? ಸೊ ಇದು ವಿಟ್ರಿಫೈಡ್ ಟೈಲ್ಸ್ 2x2. 2x2 ಎಷ್ಟು ಸರ್ ಇದು ರೇಟ್? ಇದು ಆಯ್ತು ಸರ್, 48 ರೂಪೀಸ್. 48 ರೂಪೀಸ್ ರೇಟ್ ಆಗುತ್ತೆ. ಬನ್ನಿ ಸರ್, ಕಿಚನ್ಗೆ ಹೋಗ್ಬಿಡೋಣ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ. ಸೊ ಇದು ನೀವೇ ಮಾಡ್ಕೊಟ್ಟಿರೋದು ಸರ್? ಇದು ಗ್ರಾನೈಟ್ ಇಂದ? ಹೌದು, ಗ್ರಾನೈಟ್ ಬ್ಲಾಕ್. ಸರ್, ಕಿಚನ್ ಏನು ಸೈಜ್ ಇದೆ ಇದು? ಸರ್, ಇದು 10x12 ಇದೆ ಸರ್. 10x12 ಇದೆಯಾ ಇದು? ಓಕೆ, ತುಂಬಾ ಚೆನ್ನಾಗಿದೆ. ಸೊ ಇದು ಮೇಲ್ಗಡೆ ಇದೆಲ್ಲ ನೀವೇ ಮಾಡ್ಕೊಟ್ಟಿರೋದು ಕಂಪ್ಲೀಟ್ ಆಗಿ? ಅವ್ರು ಹೇಳಿದ್ರು ಅದು ಕ್ಲೈಂಟ್ ಹೆಂಗೆ ಹೇಳ್ತಿರೋ ಹಂಗೆ. ಕೆಲವರು ರೌಂಡ್ ಬೇಕು ಅಂತ ಹೇಳ್ತಾರೆ, ಸ್ಟೆಪ್ ಬೇಕು ಅಂತ, ನೀರು ಬರಬಾರ್ದು. ಒಳ್ಳೆ ಕೆಲಸ ಮಾಡಿದ್ರೆ. ಚೆನ್ನಾಗಿದೆ ಆಕ್ಚುಲಿ, ನೀರು ಬರ್ದೇ ಇರೋ ತರ. ತುಂಬಾ ಒಳ್ಳೆ ಕ್ಲೈಂಟ್ ಸರ್ ಇವರು. ಅವ್ರು ಏನ್ ಹೇಳಿದ್ರು ನಾವು ಮಾಡ್ಕೊಡ್ತೀವಿ. ಇದು ಕಾರ್ಡ್ಸ್ ಅಲ್ವಾ ಇದು? ಇದು ಫೈಬರ್ ಅದೇ ಕಾರ್ಡ್ಸ್ ಅಂತ ಹೇಳ್ತಾರೆ. ಅದು ನೀವೇ ಹಾಕೊಟ್ಟಿರೋದು ಇದು? ಓಕೆ, ತುಂಬಾ ಚೆನ್ನಾಗಿದೆ. ಅಂಡ್ ಮೇಲ್ಗಡೆ ಕಂಪ್ಲೀಟ್ ಆಗಿ ಎಲ್ ಶೇಪ್ ಸಜ್ಜೆ ಮಾಡಿದ್ದಾರೆ. ವೀಕ್ಷಕರೇ ನೋಡಬಹುದು. ಇದರಲ್ಲಿ ಆರಾಮಾಗಿ ನೀವು ಲಾಫ್ಟ್ ಅನ್ನ ಕ್ರಿಯೇಟ್ ಮಾಡಿ ಚಿಮ್ನಿ ಪ್ರೊವಿಷನ್ ಬಿಟ್ಟಿದ್ದೀರಿ ಇಲ್ಲಿ. ಒಳ್ಳೆ ಕೆಲಸ ಇದು. ಅಂಡ್ ಕಂಪ್ಲೀಟ್ ಲಾಫ್ಟ್ ಅನ್ನ ಇಲ್ಲಿ ಮಾಡಿರೋದು. ಗ್ಯಾಸ್ ಬಿಟ್ ಮಾಡಕ್ಕೆ ಗ್ಯಾಸ್ ಪೈಪ್ಸ್ ಹಾಕೊಂಡಿದ್ದಾರೆ. ಓಹ್, ಇದು ನೀವು ಆಲ್ರೆಡಿ ಹಾಕ್ಬಿಟ್ಟಿದ್ದೀರಾ? ಇಲ್ಲ, ಫಸ್ಟ್ ಸರ್ ಒಂದು ಮನೆಗೆ ಬೇಕಾಗಿರೋದು. ಅವರು ಒಂದು ಬಲ್ಬು, ಫ್ಯಾನು, ಎಕ್ಸಾಸ್ಟ್ ಫ್ಯಾನು, ಸಂಪ್ ಮೋಟರ್ ಮಾತ್ರ ಪರ್ಚೇಸ್ ಮಾಡಿ ವಾಸಕ್ಕೆ ಬರ್ಬೋದು. ಆ ತರ ಹೇಳ್ಬಿಟ್ಟು ಪ್ಯಾಕೇಜ್ ನಂದು 19 ಲಕ್ಷದಲ್ಲಿ ಎಲ್ಲ ಬಂದ್ಬಿಡ್ತು. ಎಲ್ಲ ಬಂದ್ಬಿಡ್ತು. ಸೂಪರ್ ಸರ್ ಇದು. ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ, ಎಕ್ಸ್ಟ್ರಾ ಕೊಡಿ, ಏನು ಇಲ್ಲ. ಇನ್ನೊಂದು ಅವ್ರು ಫಸ್ಟೇ ಹೇಳಿದ್ದೀನಿ. ಅವ್ರು ಹೇಳಿದೆ ನನಗೆ ಓಡಾಡಕ್ಕೆ ಯಾರು ಇಲ್ಲ, ಫುಲ್ಲು ನಿಮ್ದಂತ ಹೇಳಿದೆ. ಓಕೆ. ಅದಕ್ಕೆ ಏಷ್ಯನ್ ಪೇಂಟು, ಏಷ್ಯನ್ ಪ್ರೈಮರ್ ಹೊಡೆದು ಫುಲ್ ಫೈನಲ್ ಮಾಡಿ ಬಿಟ್ಕೊಟ್ಟು. ಫುಲ್ ಫೈನಲ್ ಇದು 2 ಕೋಟ್ ಪೇಂಟ್, 2 ಕೋಟ್ ಆಗುತ್ತೆ. 2 ಕೋಟ್ ಪೇಂಟು. ಇನ್ನೊಂದ್ಸರಿ ಅವ್ರು 3 ಕೋಟ್ ಹೇಳ್ತಿದ್ದಾರೆ. ಅಲ್ಲಿಗೆ ಅಂದ್ರೆ ಅದು ಮಾಡ್ತೀವಿ, ಮಾಡ್ಕೊಡ್ತೀರಾ. ಪೂಜೆ ಆದ್ಮೇಲೆ ಇನ್ನೊಂದ್ಸರಿ ಕೇಳಿದ್ರೆ
ಹೇಳಿದ್ರೆ ಅದು ಮಾಡ್ಕೊಡೋದು. ಅದು ಮಾಡ್ಕೊಡಕ್ಕೆ ರೆಡಿ ಯಾಕಂದ್ರೆ ಏನ್ ಗೊತ್ತಾ ಸರ್, ಇವಾಗ ಮನೆ ಕಟ್ಟೋದು ಕಷ್ಟ ಇದೆ. ಓಕೆ. ಇವಾಗ ಮಿಡಲ್ ಕ್ಲಾಸ್ ಅವ್ರು ಅಂದ್ರೆ ಈ ಪ್ರೀಮಿಯಂ ಮನೆಗಳು ಹುಡುಕ್ತಾರೆ. ಲೈಫಲ್ಲಿ ಒಂದೇ ಮನೆ ಕಟ್ಟಕ್ಕೆ. ಹೌದು ಸರ್ ಕರೆಕ್ಟ್. ಅವಾಗ ನಾವು ಅದ್ರಲ್ಲಿ ಏನು ಯಾವ್ದು ರೀತಿಯಲ್ಲೂ ಮೋಸ ಇಲ್ಲ. ಎಲ್ಲ ಅವರು ಒಂದು 5 ವರ್ಷಕ್ಕೊಂದ್ಸಲಿ ಪೇಂಟ್ ಹೊಡ್ಕೊಂಡು ಹೋಗ್ಬೇಕು. ಸುಮಾರು ವರ್ಷ ಲೈಫ್ ಬರುತ್ತೆ. ಸರಿ ಸರ್, ಓಕೆ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಇದು ಟೀ ಕುಡ್ ಸರ್. ಇದನ್ನು ಎಷ್ಟು ಸರ್ ಇದು ರೇಟ್ ಎಷ್ಟು ಸರ್? ಇಲ್ಲ, ಒಂದು ಡೋರು ಫ್ರೇಮು ಸೇರಿ ಒಂದು 25,000. 25,000 ವಿತ್ ಗ್ಲಾಸು. ಓಕೆ. ಸೈಜ್ ಏನು ಸರ್ ದೇವ್ರ ಮನೆದು? ಇದು 3.5 3.5 ಇದು ನೀವು ಹಾಕೊಟ್ಟಿಲ್ಲ? ಎಲ್ಲ ಮನೆಗೂ ಆಗ್ತದೆ. ಮೊನ್ನೆ ಎಲ್ಲ ಕೊಟ್ಟಿದ್ದಾರೆ, ಅದರಲ್ಲೆಲ್ಲ ಇದೆ. ಕಾಂಪ್ಲಿಮೆಂಟ್ರಿ ಅಲ್ವಾ? ಆಮೇಲೆ ಅವ್ರು ಯಾವ್ದು ದೇವ್ರು ಹೇಳಿದ್ರು ಅದು ಯಾವ್ದು ಫಿಟ್ ಮಾಡಿ ಕೊಡ್ತೀರಾ, ಟೈಲ್ಸ್ ಹಾಕಿ ಕೊಡ್ತೀರಾ ಅಲ್ವಾ? ಒಳಗಡೆ ಕೂಡ ಟೈಲ್ಸ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಗೋಲ್ಡನ್ ಬಾರ್ಡರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರು. ತುಂಬಾ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಬಾರ್ಡರ್ ಹಾಕಿದ್ರೆ. ಕ್ಲೈಂಟ್ ಏನು ಹೇಳ್ತೀರೋ ಅದು ಮಾಡ್ಕೊಡ್ತೀವಿ. ಆ ಥರ ಮಾಡ್ಕೊಡ್ತೀರಾ ಅಲ್ವಾ? ಇಷ್ಟು ಮಾಡೋದು ಏನಿಲ್ಲ. ಇದೊಂದು ಸುಮ್ಮನೆ ಒಂದು ಪ್ರೊವಿಷನ್ ಫ್ರಿಜ್ ಇಡಕ್ಕೆ ಇದು. ಅಂಡ್ ಇಲ್ಲಿ ಮೇಲ್ಗಡೆ ಸ್ಟೋರೇಜ್. ಓಕೆ. ಬಾತ್ರೂಮ್ ಮೇಲ್ಗಡೆ ಬಂದ್ಬಿಡುತ್ತೆ ಅದು. ಓಕೆ ಸರಿ ಸರ್. ಇಲ್ಲೊಂದು ಸ್ಟೋರೇಜ್ ಇದೆ ಮೇಲೆ. ಓಕೆ. ಸೊ ಈ ಬಾತ್ರೂಮ್ ಮೇಲ್ಗಡೆ ಇಲ್ಲೊಂದು ಸ್ಟೋರೇಜ್ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಹಾಕೊಟ್ಟಿದ್ದೀರಾ. ಸೊ ಇದು ನೀವು ಕಾಂಪ್ಲಿಮೆಂಟರಿ ಆಗಿ ಹಾಕೊಟ್ಟಿದ್ದೀರಾ. ಪ್ಯಾಕೇಜಲ್ಲಿ ಎಲ್ಲದೂ ಬಂದ್ಬಿಡುತ್ತೆ. ಇದು ಒಳ್ಳೇದು ಸರ್. ಇದು ಎಲ್ಲದೂ ಸೆರಾ ನೋಡಿ, ಇಲ್ಲ ಸೆರಾ ಇದೆ, ಎಲ್ಲ ಸೆರಾದವ್ರದ್ದು ಫಿಟ್ಟಿಂಗ್ಸ್ ಸೆರಾ. ಓಕೆ. ಎಲ್ಲದು ಸೆರಾ. ಇದು ರೂಮ್ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ ಸರ್. ಇದು ಸಾಲ್ವುಡ್ ಸರ್? ಇದು ಅಲ್ಲ, ರೆಡ್ ಸಾಲ್. ಅಂಡ್ ಡೋರ್ ಯಾವುದು? ಡೋರು ಫ್ಲಶ್ ಡೋರ್ ಇದೆ. ಫ್ಲಶ್ ಡೋರ್ ಇದು ಎಷ್ಟಾಗುತ್ತೆ ಸರ್? ಇದು ಫ್ಲಶ್ ಡೋರ್ಗಳು ಈ ಫ್ರೇಮ್ಗೆ ಒಂದು 7,500 ಆಗುತ್ತೆ. ಓಕೆ. ಒಂದು 3,500 ರೂಪಾಯಿ ಆಗುತ್ತೆ. ಫಿಟ್ಟಿಂಗ್ ಎಲ್ಲ ಸೇರಿದ್ರೆ ಆಗುತ್ತೆ ಸರ್, 15,000 ಮೇಲೆ ಆಗುತ್ತೆ. ಸರ್ ಈ ರೂಮ್ ಸೈಜ್ ಏನು ಸರ್? ಇದು 12x10. ಇದು 12x10 ಹೌದು ಸರ್. ವಿತ್ ಸಜ್ಜಾ ಅಲ್ವಾ? ಹೌದು ಸರ್. ಓಕೆ. ವೀಕ್ಷಕರೇ ನೋಡ್ಬೋದು, ಕಂಪ್ಲೀಟ್ ಲಾಫ್ಟ್ ಬೇಕಾದ್ರೆ ಹಾಕೊಂಡ್ಬಿಡ್ಬೋದು. ಅಂಡ್ ಎಲ್ಲ ಕಡೆ UPVC ಡೋರು ವಿತ್ 2.5 ವಿತ್ ಮೆಶ್ ಮಸ್ಕಿಟೋ ಮೆಶ್ ಜೊತೆನೇ ಬರ್ತಾ ಇದೆ ವೀಕ್ಷಕರೇ. ಎಲ್ಲ ಚೆನ್ನಾಗಿದೆ ಸರ್ ಇದು. ಓಕೆ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಅಟ್ಯಾಚ್ ಬಾತ್ರೂಮ್ ಅಲ್ವಾ ಇದು? ಸೈಜ್ ಏನು ಸರ್ ಬಾತ್ರೂಮ್ದು? 4x7 ಸರ್. 4ಕ್ಕೆ 7. ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಯಾವುದೆಲ್ಲ ಸೆರಾನೇ ವೀಕ್ಷಕರೇ ನೋಡ್ಬೋದು. ಕಂಪ್ಲೀಟ್ ಆಗಿ ಎಲ್ಲದೂ ಕೂಡ ಇಲ್ಲಿ ಸೆರಾನೇ ಬರ್ತಾ ಇದೆ. ಅಂಡ್ ಇಲ್ಲೂ ಕೂಡ ಅಷ್ಟೊಂದು ವಾಶ್ ಮೆಷಿನ್, ಹೊರಗಡೆ ಒಂದು ವಾಶ್ ಮೆಷಿನ್, ಒಳಗಡೆ ಒಂದು ವಾಶ್ ಮೆಷಿನ್ ಅಲ್ವಾ? ವಾಶ್ ಮೆಷಿನ್ ಇರಲೇಬೇಕು. ಅಂಡ್ ಕೆಳಗಡೆ ಆಂಟಿ ಸ್ಕಿಡ್ ಅಲ್ವಾ ಇದು? ಟೈಲ್ಸ್ ಅದು ನೋಡಿ, ಗೀಸರ್ ಪೊಸಿಷನ್ ಎಲ್ಲ. ಓಕೆ. ಶವರ್, ಗೀಜರ್ ಪೊಸಿಷನ್ ಇರ್ಬೋದು. ಇಲ್ಲಿ ಶವರ್ ನೋಡ್ಬೋದು. ಇಲ್ಲಿ ಲೋವರ್ಸು ಅಂಡ್ ಇಲ್ಲಿ ಶವರು. ಶವರ್ ಈ ಕಡೆ ಮಾಡಿಬಿಟ್ಟಿದ್ದೀರಾ? ಓಕೆ. ಇಲ್ಲಿ ವಾಲ್ ಮಿಕ್ಸರ್. ಕ್ಲೈಂಟ್ ಹೇಗೆ ಹೇಳ್ತೀರಾ ಆ ಥರ ಕೇಳ್ತಾರೆ, ಆ ಥರ ಮಾಡ್ಕೊಡ್ತೀರಾ. ಓಕೆ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಹಾಗೆ. ಸೊ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ ಅಲ್ವಾ ಇಲ್ಲಿ? ಇದೇನು ಸೈಜ್ ಸರ್ ಇದು? ಇದು 4x7. ಇಲ್ಲಿ ಇಂಡಿಯನ್ ಮಾಡಿಬಿಟ್ಟಿದ್ದೀರಾ? ಓಕೆ. ಸರ್ ಅದು ಸೆರಾದೇನಾ ಅದು? ಓಕೆ ಸರಿ ಸರ್. ಓಕೆ. ಸೊ ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಸೊ ಫಿಟ್ಟಿಂಗ್ಸ್ ಎಲ್ಲ ಯಾವುದಿದೆ? ಎಲ್ಲ ಸೆರಾನೇನಾ ಇದು? ಓಕೆ ಚೆನ್ನಾಗಿದೆ ಸರ್, ಸೂಪರ್. ಸೊ ಇದು 2ನೇ ರೂಮ್ ಅಲ್ವಾ ಇದು? ಸೇಮ್ ಪ್ಲಸ್ ಡೋರ್ ಅಲ್ವಾ ಇದಕ್ಕೆ? ಸೇಮ್ ಡೋರ್. ಓಕೆ. ಸೊ ಇದು ಸೈಜ್ ಏನು ಸರ್ ಇದು? ಸರ್ ಇದು ಅಷ್ಟೇ 9x12. 9x12 ಚೆನ್ನಾಗಿದೆ ಸರ್ ಇದು, ಸೂಪರ್. ಮೇಲ್ಗಡೆ ಕಂಪ್ಲೀಟ್ ಆಗಿ ಆಗಿದೆ. ಇವನ್ AC ಪಾಯಿಂಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನೀವು AC ಪಾಯಿಂಟ್ಸ್ ಯಾಕಂದ್ರೆ ತಿರ್ಗಾ ಅವ್ರು ಹೊಡೆಯಂಗಿಲ್ಲ. ಮೊನ್ನೆ ರೆಡಿ ಮಾಡೋದು ಎಲ್ಲ AC ಪಾಯಿಂಟ್ ಎಲ್ಲ ರೆಡಿ ಇರಬೇಕು ಅಂತ ಹೇಳ್ತೀರಾ ಅಲ್ವಾ? ಓಕೆ. ಇದೆಲ್ಲ ಹೈಫೈ ಫಿಟ್ಟಿಂಗ್ಸು. ಓಕೆ. ಫಿನಾಲೆಕ್ಸ್ ಕೇಬಲ್ ಹೈಫೈ ಫಿಟ್ಟಿಂಗ್ಸ್ ಅಲ್ವಾ? ಓಕೆ ಸೂಪರ್ ಸರ್. ಬನ್ನಿ ಸರ್ ಮೇಲೆ ಬಂದ್ಬಿಡೋಣ. 4 ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಕಾರ್ನರ್ 4 ಸ್ಪಾಟ್ ಲೈಟ್ ಇದೆ. ಸ್ಪಾಟ್ ಲೈಟ್ ಒಳಗಡೆನೆ ಬಂದ್ಬಿಡುತ್ತಲ್ವಾ? ನಾನು ಸುಮ್ಮನೆ ಹಂಗೆ ಹಾಕ್ಕೊಟ್ರು, ಮನೆಗೆ ಒಂದು ಲುಕ್ ಬರಲಿ. ಓಕೆ ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ ಹಾಗೆ. ಸೊ ವೀಕ್ಷಕರೇ ಇವಾಗ ಇಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ಇಲ್ಲೊಂದು ಸ್ವಲ್ಪ ಸೆಟ್ ಬ್ಯಾಕ್ ಇದೆ ಅಲ್ವಾ ಇದು? ಸ್ವಲ್ಪ ಬಾಲ್ಕನಿ ಥರ ಯೂಸ್ ಮಾಡ್ಕೊಬೋದು ಇದನ್ನು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ 2 ಫೀಟ್ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ. ಓಕೆ. ಆ್ಯಂಡ್ ಈ ಕಡೆ ಸೆಟ್ ಬ್ಯಾಕ್ ಕೂಡ ತೋರಿಸ್ಬಿಡೋಣ. ಇದೇನು 3 ಫೀಟ್ ಬಿಟ್ಟಿದ್ದೀರಾ ಸರ್? ಈ ಕಡೆ ಬಿಟ್ಟಿದ್ದೀನಿ ಸರ್. ಅದು ವಾಸ್ತು ಹಂಗೆ ಬರುತ್ತೆ, ಆ ಕಡೆ ಬರುತ್ತೆ. ನಾರ್ತ್ ಸೈಡಲ್ಲಿ ಸ್ವಲ್ಪ ವೀಕ್ಷಕರೇ ನೀಟಾಗಿ ಸೆಟ್ ಬ್ಯಾಕನ್ನು ಇಲ್ಲಿ ಬಿಟ್ಟಿರುವಂಥದ್ದು. ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ, ಟೆರೆಸ್ ನೋಡ್ಕೊಂಡು ಬಂದ್ಬಿಡೋಣ. ಆ್ಯಂಡ್ ಇದು ಸೈಜ್ ಏನು ಸರ್? ಗ್ರಾನೈಟ್. ಇದು ಗ್ರಾನೈಟ್. ಸೈಜ್ ಏನಿದು? ಇದು 3 ಫೀಟ್ ಸರ್. 3 ಫೀಟ್ ಸೈಜ್ ಇದೆ. ಸೈಡು ಸೇರಿ 3 ಫೀಟ್ ವಿತ್ MS ಇದು ಬರ್ತಾ ಇದೆ ಅಲ್ವಾ? MS ಲೈನಿಂಗ್ಸ್. ಸೊ ಇಲ್ಲಿ ಮೇಲ್ಗಡೆ ಬಟ್ಟೆ ತೊಳೆಯೋ ಕಲ್ ಮಾಡಿದ್ದೀರಾ? ಇನ್ನೊಂದು ಪೈಪ್ ಇವತ್ತು ಹಾಕೊಡ್ತೀವಿ. ಇಲ್ಲ ಏನು ಪೈಪ್ ಹಾಕ್ತೀರಾ? ಒಂದು ಟಾಪ್ ಹಾಕೊಡ್ತೀವಿ. ಟ್ಯಾಪ್ ಹಾಕೊಡ್ಬೇಕ್ರಾ? 1000 ಲೀಟರ್ದು ಇದ್ದಿದೆ ಸರ್. ಇದು 1000 ಲೀಟರ್ ಪ್ಯಾಕೇಜ್ ಎಲ್ಲ ಬಂದ್ಬಿಡುತ್ತೆ ಹಿಂಗೆ? ಹೌದು ಸರ್. ಇದು ಏನು ಗೊತ್ತಾ ಸರ್, ಇದು ಸ್ನಾನ ಮಾಡೋಕ್ಕಿಂತ ವಾಟರ್ ಹೀಟರ್ ಕೊಡ್ತಿರಲ್ಲ, ಸೋಲಾರು. ಹೌದು. ಅದಕ್ಕೋಸ್ಕರ ಎಲ್ಲರಿಗೂ 6 ಅಡಿ ಹೈಟಲ್ಲೇ ಮಾಡೋದು. ಓಕೆ. ತಿರ್ಗಾ ಅವರು ಹೊಡೆದು ಹೈಟ್ ಮಾಡೋಕ್ಕಾಗಲ್ಲ. ಫ್ಲೋರಲ್ಲಿ ಇಟ್ಟರೆ
ಓಕೆ. ನಾನು ಹೈಟ್ ಎಲ್ಲದಕ್ಕೂ ಹೈಟ್ ಮಾಡಿಕೊಡೋದು. ಸೆಕೆಂಡ್ ತಿರ್ಗಿ ಅವ್ರಿಗೆ ಒಂದು ಸರಿ ಸ್ಪೆಂಡ್ ಮಾಡಂಗಿಲ್ಲ ಅದು. ಸೋಲಾರ್ ತಂದು ಇಡೋದು, ಫಿಟ್ ಫಿಟ್ ಮಾಡಿಬಿಡೋದು ಅಷ್ಟೇ. ಯಾಕಿಂದ ಕೊಡ್ಬೋದು. ಓಕೆ. ಆ್ಯಂಡ್ ಇದು ಏಣಿ ಕೂಡ ಪ್ರೊವೈಡ್ ಮಾಡಿದ್ದೀರಾ ಮೇಲತ್ತದಕ್ಕಲ್ವಾ ಇದು? ಓಕೆ. ಇದು ಅವ್ರು ಹಾಕೊಂಡಿರೋ ಸೋಲಾರ್ ಅಲ್ವಾ? ಓನರ್ ಹಾಕೊಂಡು. ಓಕೆ. ಸೊ ಬಿಟ್ಟಿದ್ದೀರಾ, ಮುಂದಿನ ದಿನ ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡ್ಕೊಬೋದಲ್ವಾ ಇದನ್ನ? ಹೌದು ಸರ್.